ಧನ್ಯವಾದ ಹೇಳ್ರಿ ಅವರಿಗೆ. ಬರ್ತೀವಿ. ನಿಮ್ದೆಲ್ಲ ನೀವು ಈ ಸಲ ಸ್ಟ್ರೆಂತ್ ಚೆನ್ನಾಗಿ ಓದಿ. ನೀವು ಸ್ಟ್ರೆಂತ್ ಅನ್ನು ಕೊಟ್ರು ಅಂದ್ರೆ ನಾವ್ ಹೇಗ್ ಓದಿದೀವೋ ಇದನ್ನ, ನಾವ್ ವಿದೇಶದಲ್ಲಿ ಓದಿರೋದು. ಇದೇ ನಮ್ 10th ರೂಮ್, ಲಾಸ್ಟ್ ಬೆಂಚ್ ನಮ್ ಇದು. ನೋಡ್ರಿ ಲಾಸ್ಟ್ ಬೆಂಚಿಗೆ ಎಷ್ಟು ಚೆನ್ನಾಗಿದಾರ, ಸಮಾಜದಲ್ಲಿ ಇಲ್ಲಿ ಗುರ್ಸ್ಕೊಂಡಿದಾರ. ನೀವು ಹಂಗ ಹಾಕ್ಬೇಕಲ್ವಾ? ಇಲ್ಲಿ ಬೆಂಚ್ ಮುಖ್ಯ ಅಲ್ಲ, ನಮ್ ತಲೆ. ತಲೆ ಎಷ್ಟು ಓಡಿಸ್ಬೇಕು, ನಾವೇನ್ ಮಾಡ್ಬೇಕು ಅಂತ ಗುರಿ ಇದೆಯಲ್ಲ, ಆ ಗುರಿ ಮುಖ್ಯ. ನಮಗೆ ಆವತ್ತಿನ ಋಣ ಇವತ್ತು ನಾವೆಲ್ಲೋ ನಮ್ಮ ಶಾಲೆ ಅನ್ನೋ ಭಾವ ಇದೆ, ನಮ್ಗೆ ಆ ಫೀಲ್ ಇದೆ. ನಮ್ಮ ಶಾಲೆ ನಮಗೆ ಏನೋ ಮಾಡ್ಬೇಕು ಅಂತ ಹೇಳಿ ಒಂದ್ ದಿವಸ ಒಳ್ಳೆ ಕಾರ್ಯಕ್ರಮ ಮಾಡೋಣ ಅಂತ ಈ ಶಾಲೆಗೆ ಓದುವಂತ ಎಲ್ಲಾ ಹಳೆ ವಿದ್ಯಾರ್ಥಿಗಳನ್ನು ಸೇರಿಸ್ಕೊಂಡು, ನಿಮ್ಮನ್ನು ಸೇರಿಸ್ಕೊಂಡು ಒಂದ್ ಒಳ್ಳೆ ಕಾರ್ಯಕ್ರಮ ಮಾಡಿ ಮುಂದೆ ಬರುವಂತ ಮಕ್ಕಳಿಗೆಲ್ಲರೂ ಇಲ್ಲಿ ಎಲ್ಲಾ ವ್ಯವಸ್ಥೆ ಆಗ್ಬೇಕು, ಎಲ್ಲಾ ಸೌಲಭ್ಯಗಳು ಸಿಗ್ಬೇಕು. ಆ ರೀತಿ ಎಲ್ಲ ವ್ಯವಸ್ಥೆ ಮಾಡೋಣಂತೆ. ಹಂಗೆಲ್ಲ ಮಾಡ್ಬೇಕು ಅಂದ್ರೆ ನೀವು ಔಟ್ ಆಫ್ ಅಂದ್ರೆ 100% ನೀವು ರಿಸಲ್ಟ್ ತರಬೇಕು, ಚೆನ್ನಾಗಿ ಓದ್ಬೇಕು. ಆಗೋದಾ? ಸ್ವಲ್ಪ ವಿಡಿಯೋ ಇದು ಮಾಡಿ ಕಿಟಕಿ ಮೇಲೆ ಸೀರಿಂಗ್ ಎಲ್ಲ ಆಗ್ರಿ. ಇದಕ್ಕೆಲ್ಲ ಇದಕ್ಕೆ ನಾವು ಬರ್ತಿದೀವಿ, ಈ ಕಾಂಕ್ರೀಟ್ ನಾವು ಹಾಕಿದೀವಿ. ನಮ್ದೇ ಫಸ್ಟ್ ಬ್ಯಾಚ್ ಈ ಬಿಲ್ಡಿಂಗ್ ಆದಾಗ. ನೋಡಿ ಸರ್ ಮನೆ ಕಟ್ ಮಾಡಿಲ್ಲ.